Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಮಹಾಜರನ್ನ ಕೂಡ ಮಾಡ್ತಾ ಇದೆ. ರೇವಣ್ಣ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಶೋಧವನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೆಳಿಗ್ಗೆನೆ ಅವರ ನಿವಾಸಕ್ಕೆ ತೆರಳಿರುವಂತಹ ರೇವಣ್ಣ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಶೋಧವನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆ ಸಮ್ಮುಖದಲ್ಲೇನೆ ಮನೆಯ ಮಹಜರು ನಡೀತಾ ಇದೆ. ರೇವಣ್ಣ ನಿವಾಸದ ಅಡುಗೆ ಮನೆ, ಬೆಡ್ರೂಮ್, ಸ್ಟೋರ್ ರೂಮ್ ಹೀಗೆ ಪ್ರತಿಯೊಂದು ಇಂಚಿಂಚನ್ನು ಕೂಡ ಜಾಲಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಪ್ರೊಸೀಜರ್. ಯಾಕಂದ್ರೆ ಸಂತ್ರಸ್ತ ಮಹಿಳೆ ದೂರನ್ನು ನೀಡುವಾಗ ಆತನ ಒಂದು ಮನೆಯಲ್ಲೂ ಕೂಡ ನನ್ನ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿರುವಂತಹ ಒಂದು ವಿಚಾರ. ಸೊ ಹಾಗಾಗಿ ಮನೆಯಲ್ಲಿ ಎಲ್ಲಿ, ಯಾವ ಸ್ಥಳದಲ್ಲಿ ಯಾವ ರೀತಿಯಾಗಿ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ, ಏನೇನು ಕೃತ್ಯಗಳಾಯಿತು, ಎಲ್ಲೆಲ್ಲಿ ಆಯಿತು ಅನ್ನುವಂಥದ್ರ ಬಗ್ಗೆ ಇದೊಂದು ಸಹಜವಾದಂತಹ ಒಂದು ಪ್ರೊಸೀಜರ್. ಸೊ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲೇನೆ ಈ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ನಿವಾಸದಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಅಧಿಕಾರಿಗಳು. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಮಹಜರನ್ನ ಮಾಡ್ತಾ ಇದ್ದಾರೆ. ಮನೆಯೊಳಗೆ ಇದ್ದಾರೆ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು. ರೇವಣ್ಣ ಪರ ವಕೀಲರು ಇದ್ದಾರೆ, ಹಾಗೆ ಕೆಲ ಜೆಡಿಎಸ್ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದು ಕೂಡ ಒಂದು ಪ್ರೊಸೀಜರ್. ಯಾವುದೇ ಮಹಜರು ಮಾಡಿದಾಗಲೂ ಕೂಡ ಅಧಿಕಾರಿಗಳು ಅದನ್ನು ವಿಡಿಯೋ ಮಾಡ್ಕೊಳ್ತಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಸ್ಥಳೀಯ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆ. 5 ವಾಹನಗಳಲ್ಲಿ ಬಂದಿರುವಂತಹ ಎಸ್ಐಟಿ ಅಧಿಕಾರಿಗಳು ಈಗ ಮನೆಯಲ್ಲೇ ಇರುವಂತಹ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಜೊತೆಗೆ ಕೆಲವೊಂದಷ್ಟು ಜೆಡಿಎಸ್ನ ಮುಖಂಡರು ಕೂಡ ಇದ್ದಾರೆ, ರೇವಣ್ಣ ಪರ ವಕೀಲರು ಕೂಡ ಇದ್ದಾರೆ. ಸೊ ಅದಾಗಿಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸುಮಾರು ಒಂದು 5 ವೆಹಿಕಲ್ಗಳಲ್ಲಿ ಬಂದಿದ್ದಾರೆ. ಸಂತ್ರಸ್ತೆಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಇದು ಹೊಳೆನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಒಂದು ಸ್ಥಳ ಮಹಜರು. ಯಾಕಂದ್ರೆ ಹೊಳೆನರಸೀಪುರದಲ್ಲಿ ಏನು ಮೊನ್ನೆ ಒಂದು ಸಂತ್ರಸ್ತ ಮಹಿಳೆ ಬಂದು ದೂರನ್ನ ದಾಖಲು ಮಾಡಿದ್ರು, ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ರೇವಣ್ಣ ಮತ್ತು ಅವರ ಪುತ್ರ ಇಬ್ಬರೂ ಕೂಡ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ. ಸೊ ಇದರಲ್ಲಿ A1 ರೇವಣ್ಣ ಇದ್ದಾರೆ, A2 ಪ್ರಜ್ವಲ್ ರೇವಣ್ಣ ಇದ್ದಾರೆ. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಸ್ಥಳ ಮಹಜರಿಗೆ ಮುಂದಾಗಿದೆ. ಇವತ್ತು ಸಂತ್ರಸ್ತೆಯನ್ನ ಜೊತೆಲೇ ಕರ್ಕೊಂಡು ಬಂದಿರುವಂತಹ ಎಸ್ಐಟಿಯ ಅಧಿಕಾರಿಗಳು ರೇವಣ್ಣ ಅವರ ನಿವಾಸದಲ್ಲಿ ಮಹಜರು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದರ ನಿವಾಸದಲ್ಲಿ ಎಸ್ಐಟಿ ಪರಿಶೀಲನೆಗೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಒಂದು ಕಡೆ ರೇವಣ್ಣ ಅವರ ಮನೆ, ಇನ್ನೊಂದು ಕಡೆ ಸಂಸದನ ಸರ್ಕಾರಿ ಬಂಗ್ಲೆ. ಸಂತ್ರಸ್ತೆಯನ್ನು ಕರೆದುಕೊಂಡು ಬಂದು ಸ್ಥಳ ಮಹಜರು ಪ್ರಕ್ರಿಯೆ ನಡೆಸೋದಕ್ಕೆ ಎಸ್ಐಟಿ ಈಗಾಗಲೇ ರೆಡಿಯಾಗಿದೆ. ಸಂಸದರ ನಿವಾಸದ ಕೀಯನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಪೊಲೀಸರು. ಹಾಸನ ನಗರ ಠಾಣೆ ಪೊಲೀಸರ ಬಳಿ ನಿವಾಸದ ಕೀ ಇತ್ತು. ಯಾಕಂದ್ರೆ ಈಗಾಗಲೇ ಗೇಟ್ಗೆ ಬೀಗ ಹಾಕಿ ಅದನ್ನ ಸ್ಥಳೀಯ ಪೊಲೀಸರು ಇಟ್ಕೊಂಡಿದ್ದಾರೆ ಕೀಯನ್ನ. ಸಂಸದರ ನಿವಾಸದ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆಗೊಳಿಸಲಾಗಿದೆ. ಸಂಸದರ ನಿವಾಸದ ಬಳಿಗೆ ಈಗ ಸ್ಥಳೀಯ ಪೊಲೀಸರು ಕೂಡ ಬಂದಿದ್ದಾರೆ. ಇನ್ನೇನು ಎಸ್ಐಟಿ ಅಧಿಕಾರಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಹಾಸನ ನಗರ ಠಾಣೆಯ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಕೈಗೊಂಡಿದ್ದಾರೆ. 2 ದೃಶ್ಯಗಳನ್ನು ಗಮನಿಸಬಹುದು. ಒಂದು ಕಡೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸ, ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಇದು ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಮಹಿಳೆ ಸಂತ್ರಸ್ತೆ ಏನು ದೂರನ್ನ ಕೊಟ್ಟಿದ್ದಾರೆ, ಆ ದೂರನ್ನ ಆಧರಿಸಿ ಇವತ್ತು ಎಸ್ಐಟಿ ಹೋಗಿ ರೇವಣ್ಣ ಅವರ ನಿವಾಸದಲ್ಲಿ ಮಹಜರನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ದೃಶ್ಯಗಳಲ್ಲಿ ತಾವೇ ನೋಡ್ತಾ ಇದ್ರೆ ಇದು ಸಂಸದರ ನಿವಾಸ, ಹಾಸನದಲ್ಲಿರುವಂತಹ ಸಂಸದರ ಸರ್ಕಾರಿ ಬಂಗಲೆ. ಇಲ್ಲಿಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಇನ್ನೇನು ಯಾವುದೇ ಕ್ಷಣಕ್ಕೂ ಕೂಡ ಬಂದು ಸ್ಥಳ ಮಹಜರನ್ನ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ನಾವು ಬೆಳಗ್ಗೆಯೂ ಕೂಡ ಮಾತಾಡ್ತಾ ಇದ್ವಿ, ಇವತ್ತು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾರೆ ಅಂತ ಹೇಳಿ. ಸೊ ಅದರಂತೆ ಈಗಾಗಲೇ ಹೊಳೆನರಸೀಪುರದಲ್ಲಿ ಬಹುಶಃ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಅನ್ಸುತ್ತೆ ಸ್ಥಳ ಮಹಜರು. ಸೊ ಹಾಸನಕ್ಕೆ ಯಾವಾಗ ಬರಬಹುದು, ಇಲ್ಲಿ ಸಂಸದರ ನಿವಾಸದಲ್ಲಿ ಯಾವಾಗ ಸ್ಥಳ ಮಹಜರು ಆಗಬಹುದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮಂಜುನಾಥ್? ಹೌದು ರೇಮಾನ್, ಏನು ಹಾಸನ ಜಿಲ್ಲೆ ಹೊಳೆನರಸೀಪುರದ ನಗರ ಠಾಣೆಯಲ್ಲಿ ಏಪ್ರಿಲ್ 28ನೇ ತಾರೀಕು ದಾಖಲಾಗಿದ್ದಂಥ ಲೈಂಗಿಕ ಕಿರುಕುಳ ಆರೋಪದ ಪ್ರಕರಣದಲ್ಲಿ ಏನು ಸಂತ್ರಸ್ತೆ ಹೇಳಿಕೆ ಬಳಿಕ ಈಗ ಏನು ಎಸ್ಐಟಿ ಅಧಿಕಾರಿಗಳು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಆಗಮಿಸಿದ್ರೆ ನಾವು ನೋಡಬಹುದು. ಇದು ರೇವಣ್ಣ ಅವರ ನಿವಾಸ. ಬೆಳಿಗ್ಗೆ 11:45 ಸರಿಯಾಗಿ ಎಸ್ಐಟಿ ತಂಡ 3 ವಾಹನಗಳಲ್ಲಿ ಇವರ ಮನೆಗೆ ಆಗಮಿಸಿದೆ. ಡಿವೈಎಸ್ಪಿ, 3 ಇನ್ಸ್ಪೆಕ್ಟರ್ಗಳು, 2 PSIಗಳ ನೇತೃತ್ವದ ಒಟ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ ಕೂಡ ಇದ್ದಾರೆ ಅಂತ ಹೇಳಲಾಗ್ತದೆ. ಎಲ್ಲರೂ ಕೂಡ ಈಗ ಮನೆಯ ಒಳಗಡೆ ಎಂಟ್ರಿ ಆಗಿದ್ದಾರೆ. 11:45ಕ್ಕೆ ಬಂದ ನಂತರ ಸುಮಾರು 15
15ರಿಂದ 20 ನಿಮಿಷಗಳ ಕಾಲ ಮನೆ ಹೊರಗಡೆ ನಿಂತು ಆಕೆಯಿಂದ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಕೆಲಸ ಮಾಡ್ತಿದ್ದಂಥ ಮನೆ ಇದೆನಾ, ಇಲ್ಲೇ ಕೆಲಸ ಮಾಡ್ತಾ ಇದ್ರಾ, ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಜೊತೆಗೆ ಯಾರ್ಯಾರು ಇದ್ರು, ಆವಾಗ ಎಷ್ಟು ಜನ ಮನೆ ಕೆಲಸದವ್ರು ಕೆಲಸ ಮಾಡ್ಕೊಂಡಿದ್ರಿ, ಇದಾಗಿ ಕೆಲವೊಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡು ನಂತರ 15ರಿಂದ 20 ನಿಮಿಷಗಳ ಬಳಿಕ ಮನೆಯ ಒಳಗಡೆ ಎಂಟ್ರಿ ಆಗಿದೆ. ನಾವು ನೋಡ್ತಾ ಇದ್ದೀವಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಮನೆ, ನೆಲ ಅಂತಸ್ತಿದೆ, ಮೊದಲ ಮಾಡಿ ಇದೆ, ಎರಡನೇ ಮಾಡಿ ಇದೆ, ಮತ್ತು ಮೇಲ್ಗಡೆ ಕೂಡ ಒಂದು ರೂಮ್ ಇದೆ. ಸೊ ಒಂದು ದೊಡ್ಡ ಮನೆ. ಇದರಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಬೆಡ್ರೂಮ್ನಲ್ಲಿ, ಹಾಗೆ ಅಡುಗೆ ಮನೆಯಲ್ಲಿ ಮತ್ತು ಸ್ಟೋರ್ ರೂಮಲ್ಲಿ 3 ಕಡೆ ಕೂಡ ಮನೆಯಲ್ಲಿ ಭವಾನಿ ರೇವಣ್ಣ ಅವರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ಕಿರುಕುಳ ನಡೆದಿತ್ತು. ಪ್ರಜ್ವಲ್ ರೇವಣ್ಣ ಅವರು ಹಾಗೆ ರೇವಣ್ಣ ಅವರು ಇಬ್ಬರು ಕೂಡ ನನಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ರು ಅಂತೇಳಿ ಸಂತ್ರಸ್ತ ಮಹಿಳೆ ಹೊಳೆನರಸೀಪುರ ನಗರ ಠಾಣೆಗೆ ದೂರನ್ನು ನೀಡಿದ್ರು. ಈ ದೂರನ್ನು ದಾಖಲು ಮಾಡಿಕೊಂಡಂತ ಪೊಲೀಸರು ತನಿಖೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣ ತನಿಖೆಯನ್ನು SITಗೆ ವಹಿಸಿತ್ತು. ಸೊ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡಂತ SIT ಕೆಲವೊಂದು ಪ್ರಾಥಮಿಕ ಮಾಹಿತಿಗಳನ್ನು ಸಂಗ್ರಹದ ಬಳಿಕ ಆಕೆಯನ್ನ ಹೇಳಿಕೆಯನ್ನು ಕೂಡ ಬೆಂಗಳೂರಿನ CID ಆಫೀಸಲ್ಲಿ ದಾಖಲು ಮಾಡಿಕೊಂಡು ನಂತರ CRPC ಸೆಕ್ಷನ್ 164 ಅಡಿನಲ್ಲಿ ಆ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡ ಬಳಿಕ ಈಗ ಸ್ಥಳ ಮಾಜರಿಗೆ ಆಗಮಿಸಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಹೊರಗಡೆ ಏನು ರೇವಣ್ಣ ಅವರ ಕಡೆ ಇರತಕ್ಕಂಥ ಕೆಲವೊಂದು ವಕೀಲರುಗಳು ಕೂಡ ಕೂತಿದ್ದಾರೆ, ಮತ್ತೆ ಒಳಗಡೆ ಅಧಿಕಾರಿಗಳು ಈಗಲೂ ಕೂಡ ಸ್ಥಳ ಮಾಜರು ನಡೆಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿರ್ತಕ್ಕಂಥ ಇಂಚಿಂಚು ಮಾಹಿತಿಯನ್ನು ಕೂಡ ಒಳಗಡೆ ಸಂಗ್ರಹ ಮಾಡಲಾಗ್ತಾ ಇದೆ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ವಿಶೇಷವಾಗಿ ಮಹಿಳೆಗೆ ಸಂತ್ರಸ್ತ ಆಗಿರ್ತಕ್ಕಂಥ ಆರೋಪ ಏನಿದೆ, ಸೊ ಆ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಗಳೇ ಜಾಸ್ತಿ ಇದ್ದಾರೆ. ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಯಾವಾಗ ಮನೆಯ ಒಳಗಡೆ ನಿಮ್ಮ ಮೇಲೆ ಕಿರುಕುಳ ಆಗಿತ್ತು, ಲೈಂಗಿಕವಾಗಿರ್ತಕ್ಕಂಥ ಕಿರುಕುಳ ನಿಮ್ಗೆ ಆಗಿತ್ತು ಅಂತಕ್ಕಂಥ ಮಾಹಿತಿ ಸಂಗ್ರಹದ ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಅಲ್ಲಿ ಏನಾದರೂ ಸಾಕ್ಷಿಗಳು ಸಿಗ್ಬೋದಾ, ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಬೇರೆ ರೀತಿ ಎವಿಡೆನ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ನೀವಿದ್ದ ಆ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಯಾರು ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳೆ ಇದ್ರೆ ಅವರಿಂದ ಕೂಡ ಒಂದಷ್ಟು ಮಾಹಿತಿ ಪಡ್ಕೊಳ್ತಕ್ಕಂಥ, ಅಥವಾ ಅವ್ರು ಇದ್ರ ಅಂತೇಳಿ ಅವರಿಂದ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋ ಮೂಲಕ ಅದೆಲ್ಲವೂ ಕೂಡ ದಾಖಲು ಮಾಡ್ಕೊಳ್ಳೋದು. ಮತ್ತು ಜೊತೆಗೆ ಇವತ್ತಿನ SIT ತಂಡ ಇಲ್ಲಿ ಸ್ಥಳ ಮಾಜರಿಗೆ ಆಗಮಿಸಿತ್ತು. ಅದಕ್ಕೆ ಪೂರಕವಾಗಿಯೇ ಹಾಸನ ಜಿಲ್ಲಾ ಪೊಲೀಸರಿಗೂ ಕೂಡ ಮಾಹಿತಿನ ಕೊಡಲಾಗಿತ್ತು. ಅವರು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಭದ್ರತಾ ವ್ಯವಸ್ಥೆ ಇರ್ಬೋದು, ಸ್ಥಳ ಮಾಜರು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಟೈಪ್ ಮಾಡಿ ಅಥವಾ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಿಕ್ಕೆ ಅಥವಾ ಮಾಹಿತಿಯನ್ನು ಟೈಪ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳೆಲ್ಲವನ್ನು ಕೂಡ ಅವರು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸೊ ಆ ಮೂಲಕವಾಗಿ ಸತತವಾಗಿ 1 ಗಂಟೆ 25ರಿಂದ 25 ನಿಮಿಷಗಳಿಂದ ಕೂಡ ಸ್ಥಳ ಮಾಜರು ಇನ್ನೂ ಕೂಡ ನಡೀತಾ ಇದೆ. ಯಾಕಂದರೆ ಮನೆಯ ಒಳಗಡೆ ಬೆಡ್ರೂಮ್ ಇರ್ಬೋದು, ಸ್ಟೋರ್ ರೂಮ್ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಇದೆ ಬೇರೆ ಬೇರೆ ಭಾಗದ ಬೇರೆ ಬೇರೆ ಸ್ಥಳಗಳಲ್ಲಿ ನನಗೆ ಲೈಂಗಿಕ ಕಿರುಕುಳನ ಕೊಟ್ಟಿರೋ ಅಂತೇಳಿ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಕಡೆ ಕೂಡ ಸ್ಥಳ ಮಾಜರು ನಡೆಸಿ ಮಾಹಿತಿ ಸಂಗ್ರಹ ಮಾಡತಕ್ಕಂಥ ಪ್ರಕ್ರಿಯೆ ಈಗ ನಡೀತಾ ಇದೆ. ರೇಮನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.